ಭೀಮಣ್ಣ ಮಾವ, ಊಟದ ಸಿದ್ಧತೆ ಆಗಿದೆ. ಬನ್ನಿ ಎಲ್ಲರೂ ಕೂಡಿ ಊಟ ಮಾಡೋಣ. ವಿಷಯ ಏನಂತ ಗೊತ್ತು ಭೀಮಣ್ಣ? ಸಾವುಕಾರರು ಹೋಗಿ ಭೀಮಣ್ಣ ಕಾಲ್ಬ ಅಂದ್ರು ನಾ ಬಂದು ನೋಡಿ ಕರಿಯಾಕ. ಆಯ್ತು. ಶಕ್ತಿ ಏನ್ ಮಾಡ್ಕೊಂಡಿರಪ್ಪ? ಓದು ರಾಮು, ನಿಮ್ಮಣ್ಣ ಬಹಳ ಕಷ್ಟಪಟ್ಟು ದುಡ್ದನಪ್ಪ. ಮದುವೆ ಆದ್ಮೇಲೆ ನೌಕರಿ ಸಿಕ್ಕ ಮೇಲೆ ಮತ್ತೆ ಅದನ್ನ ಹೊರಗೆ ಹಾಕ್ಬೇಡ್ರಿ, ಚೆನ್ನಾಗಿ ನೋಡ್ಕೊಳ್ರಿ. ಆದಷ್ಟು ಬೇಗ ಬಾ ಭೀಮಣ್ಣ. ಅಣ್ಣ, ಒಂದೊಂದರು ಮತ್ತೊಬ್ಬರ ನೋಯಿಸದ ನಮ್ಮಂತ ಬಡವರ ಜೊತೆ ಹುಡುಗಾಟ ಆಡುವ ಉಚ್ಚ ಸಾಹಸ ಅನಿಲ್ ರಾಜನಿಗೆ. ಅದಕ್ಕಾಗಿ ನಾನು ನಿನ್ನ ಜೊತೆ ಬರುತ್ತೇನೆ. ನ್ಯಾಯದ ಪ್ರತಿರೂಪವಾಗಿರುವ ನಿಮಗೆ ಅವನೇನಾದರೂ ಅಂದರೆ ಅವನ ಪ್ರಾಣವನ್ನು ಕಿತ್ತು ನರಳೋಟಕ್ಕೆ ಕಳಿಸುತ್ತೇನೆ. ರಾಮು, ನೀನು ಬರುವುದು ಬೇಡಪ್ಪ. ಏನು ವಿಷಯವೆಂದು ನಾನು ತಿಳಿದುಕೊಂಡು ಬರುತ್ತೇನೆ. ಅಣ್ಣ, ಧರ್ಮಕ್ಕೆ ತಲೆಬೋಗುವ ನೀತಿವಂತರ ಮೇಲೆ ಆ ಅನಿಲ್ ರಾಜ ಅಟ್ಟಹಾಸದ ಸಾಮ್ರಾಜ್ಯದಲ್ಲಿ ಮೆರೆಯಬಹುದಣ್ಣ. ಅದಕ್ಕಾಗಿ ನಾನು ನಿನ್ನ ಜೊತೆ ಬರುತ್ತೇನೆ. 20,000 ಹಣದ ನೆಪ ಮಾಡಿ ಅವನೇನಾದರೂ ನಿನ್ನ ಮೇಲೆ ಸವಾರಿ ಮಾಡಲು ಮುಂದಾದರೆ ಇಷ್ಟ ಹೆಜ್ಜೆಯನ್ನು ಹಿಂದೆ ಕೇಳದೆ ಸಂಹಾರ ಮಾಡಿಬಿಡುತ್ತೇನಣ್ಣ. ಅದಕ್ಕಾಗಿ ನಾನು ಬರುತ್ತೇನೆ. ಶಕ್ತಿ, ನಿನ್ನ ಪೌರುಷ ಏನೆಂದು ನನಗೆ ಚೆನ್ನಾಗಿ ಗೊತ್ತಪ್ಪ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದಕ್ಕೆ ನಾವೇ ಸಾಕ್ಷಿ. ಎಂದೆಂದು ನಮ್ಮ ಸಂಸಾರ ಇದೇ ರೀತಿ ನಗುತ್ತಾ ಇರಲಿ. ಶಕ್ತಿ, ದುಡುಕು ಕೆಡಿಕಿಗೆ ಮೂಲ. ಅದಕ್ಕಾಗಿ ಮೊದಲು ನಾನು ಒಬ್ಬನೇ ಹೋಗಿ ಬರುತ್ತೇನೆ. ಆಗಲೇ ಹೋಗಿ ಬಾರಣ್ಣ. ಬನ್ನಿ ಮಾವ, ಊಟ ಮಾಡೋಣ. ನೀವು ಒಳಗೆ ನಾನು ಬರುತ್ತೇನೆ. ರೇಖಾ, ನೋಡಿದೀಯಾ ನನ್ನ ತಮ್ಮಂದಿರು ನನ್ನ ಮೇಲೆ ಎಷ್ಟೊಂದು ಗೌರವವನ್ನು ಇಟ್ಟುಕೊಂಡಿದ್ದಾರೆಂದು? ಹೌದು, ದೇವರಂತ ನಿಮ್ಮಂತ ಗಂಡನನ್ನ ಮುತ್ತಿನಂತ ಮೈದೂರಿನಿಂದ ಎಲ್ಲರನ್ನೂ ಪಡೆದಿದ್ದೀನಲ್ಲ. ನಿಮ್ಮನೆ ಸೊಸೆಯಾಗಿ ಬಂದು ನಿಜ ಹೇಳ್ಬೇಕಂದ್ರೆ ನಾನೇ ಭಾಗ್ಯಶಾಲಿ. ಬೇಕಾ, ನೀನು ಅಷ್ಟೇ ಅಲ್ಲ, ಬಡವನ ಗುಡಿಸಲನ್ನೇ ಅರಮನೆ ಎಂದು ಭಾವಿಸಿ ಆಸೆಗಿಂತಷ್ಟು ಕಾಲು ಚಾಚಿ ಗಂಡನ ಮನೆ ಬೆಳಗುತ್ತಿರುವ ನಿನ್ನಂತ ದೇವತೆ ಈ ಮನೆಗೆ ಬಂದಿರುವುದು ನಮ್ಮ ಭಾಗ್ಯ. ಆಹಾ, ಏನಂದ್ರೆ ಇದೇ ರೀತಿ ಮಾತಾಡ್ತಾ ಸುಮ್ಮನೆ ಕಾಲಹರಣ ಮಾಡ್ತಿರೋ ಅಥವಾ ನಿಮಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಮುಕ್ತಿಗೋಸ್ಕರ ಕಾಯ್ತಾ ಇರೋ ಈ ನನ್ನ ಹೆಣ್ಣಿಗೆ ಒಂದು ಮುತ್ತನ್ನ ನೀಡಿ ನನ್ನ ಮನಸ್ಸನ್ನ ತಲ್ಲಣಗೊಳಿಸ್ತಿರೋ? ಕೆಂಪೇರಿದ ಈ ನಿನ್ನ ಗಲ್ಲಕ್ಕೆ ಒಂದು ಮುತ್ತೇಕ ಚಿನ್ನ